ನೋಡ್ತಾ ಇರೋ ಗೈಸ್ ಮನೆ ನಾವು ತಗೋತೀವಾ ಇಲ್ವಾ ಅನ್ನೋದೇ ಡೌಟ್ ಆಗ್ತದೆ ನನಗಂತೂ. ನೋಡೋದಕ್ಕೆ ಒಂಥರ ಲಕ್ಸುರಿ ಮನೆ ತರ ಗೈಸ್ ನೋಡೋದಕ್ಕೆ. ಇದು ಕಿಚನ್ ಉಂಡೇನಾ ಉಂಡಾ ಇದಕ್ಕೂ ವಾಕಿಂಗ್ ವಾರ್ಡ್ರೋಬ್ ಇದೆ ನೋಡಿ. ನಾನು ಸ್ಪೆಕ್ಸ್ ಹಾಕೊಂಡೆ ಗೈಸ್ ಹಿಂಗ್ ಬರೀತಾಳು ನೋಡು. ಲೈಫ್ ಎಂಟಾದ್ರೂ ಕೂಡ ನೀನ್ ಚಪ್ಪಲಿ ಮೇಲೆ ಕರೆಕ್ಟ್ ಹಾಕೊಂಡು ಕ್ವಶನ್ ಸೈಟ್ ಚಿಕ್ಕದಿದ್ರೆ ಅಫ್ಕೋರ್ಸ್ ಮನೆ ಕಮ್ಮಿ ಬಂದೇ ಬರುತ್ತೆ. ಆಚೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಮನೆ ಬರೋಕ್ಕಿಂತ ಮುಂಚೆ ನಾವು ಸ್ವಂತ ಮನೆ ಮಾಡಬೇಕು ಅಂಡ್ ಸ್ವಂತ ಮನೆ ಹೋಗ್ಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾನು ನಮ್ಮಮ್ಮ ನಮ್ಮ ಅಕ್ಕ ಅಂಡ್ ಕುಶಾನಿ ಎಲ್ಲರೂ ಸೇರ್ಕೊಂಡು ಆಚೆ ಹೋಗ್ತಿದ್ವಿ. ಸೊ ಗೈಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾವು ಈ ಮನೆ ಬರೋಕ್ಕಿಂತ ಮುಂಚೆ ನಾವು ಸ್ವಂತ ಮನೆ ಮಾಡಬೇಕು ಅಂಡ್ ಸ್ವಂತ ಮನೆ ಹೋಗ್ಬೇಕು. ಅಂಡ್ ನಾನು ಹಂಗೆ ಸ್ವಂತ ಮನೆ ತಗೋಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಆ್ಯಂಡ್ ನಾವಿರೋ ಮನೆ ಹೋಗ್ಬಿಟ್ಟು ಲೀಸ್ ಮನೆ. ಸೊ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಸ್ವಂತ ಮನೆ ಹೋಗ್ಬೇಕು. ನಾನು ಮದುವೆ ಆಗಿನ ಮುಂಚೆ ಮಾಡುವಾಗ ಅನ್ಕೊಂಡಿದ್ದೆ, ಬಟ್ ಏನೋ ಸೀನ್ಗಳಾಯ್ತು. ನಾನು ಹಳೆ ಮನೆಯದು ಪೇಮೆಂಟ್ ಎಲ್ಲ ಕೊಡಬೇಕಿತ್ತು ಅವರು, ಅದೆಲ್ಲ ಸ್ವಲ್ಪ ಕ್ಲಾಶಸ್ ಆಯಿತು. ಆ್ಯಂಡ್ ನಮಗೂ ಕೂಡ ಸ್ವಂತ ಮನೆಯಲ್ಲೂ ಸಿಕ್ಕಿರಲಿಲ್ಲ. ಆ್ಯಂಡ್ ಸೈಟ್ ಹುಡುಕ್ತೀವಿ, ಸೈಟು ಕೂಡ ನಮಗೆಲ್ಲೂ ಸಿಗ್ತಿರ್ಲಿಲ್ಲ ನಮ್ಮ ಬಜೆಟ್ಗೆ. ಆ್ಯಂಡ್ ನಮ್ಮ ಲೋಕಲ್ ಇಲ್ಲಿ ಅಕ್ಕಪಕ್ಕಲ್ಲಿ ನಮ್ಗೆ ಸಿಗ್ತಿರ್ಲಿಲ್ಲ, ದೂರ ಸಿಗ್ತಿತ್ತು. ಆ್ಯಂಡ್ ಇವಾಗ ಯಾವುದೋ ಒಂದು ಇದೆ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬನ್ನಿ ಹೋಗೋಣ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ ಅವಳು ಅವಾಗಿಂದ ಏನೋ ಮಾತಾಡ್ಬೇಕಂತ ನಿಮ್ಮ ಹತ್ರ. ಏನಮ್ಮ ಗುಣ ಎದ್ದವನಾ? ಹಾಂ ಎದ್ದವನೇ ಗೈಸ್. ಆಲ್ಮೋಸ್ಟ್ ಗುಣವು ಮಲ್ಕೊಂಡಿರ್ತಾನೆ ನಮ್ಮ ಮನೇಲಿ, ಜಾಸ್ತಿ ಇದ್ದಿರಲ್ಲ ಜಾಸ್ತಿ ಅಲ್ಲನೇ. ನೀನು ಮಲ್ಕೊಂಡು ಹೇಳ್ತೀಯಾ? ಹೋಗೋಣಮ್ಮ ಬಾ ಹೋಗೋಣ. ಚೈತ್ರ ಮತ್ತೆ ಬರೋಣ. ಚೈ ಕಾಲೇಜ್ ಹುಡುಗಿ ಥರ ಕಾಣಿಸ್ತೀಯ ಕುಶಾನಿ. ಚೈತ್ರ ಇವ್ ಲುಕಿಂಗ್ ಕಾಲೇಜ್ ಗರ್ಲ್ ಯಾ? ನಿಜ ಕಾಲೇಜ್ ಹುಡುಗಿ ಥರ ಕಾಣಿಸ್ತಿದ್ಯಾ? ಗೈಸ್ ಮೇಕಪ್ ಬನ್ನಿ ಗೈಸ್. ನಮ್ಮ ಅಕ್ಕ ಇಷ್ಟ ಹಾಕೊಂಡವಳೆ. ಎಲ್ಲರೂ ಹೇಳ್ತಾರೆ ನ್ಯಾಚುರಲ್ ಅಂತ. ಎಲ್ಲ ಅವ್ರು ಮೇಕಪ್ ಅವಳು, ಮೇಕಪ್ ರಾಣಿ. ಬರ್ತೀಯ ಬರಲ್ಲ? ಇಲ್ಲ ಇರ್ತೀಯಾ? ಬಾ ಏನ್ 2 ಮಿನಿಟ್ಸ್ ಹೇಳ್ತೀಯ ಅಂತೆಲ್ಲ ಹೇಳ್ತೀಯ. ಬಾ ಮಾಮಣ. ನಿನಗೆ ಜೀವನ ಪೂರ್ತಿ ನಂದು ಲೈಫ್ ಎಂಡಾದ್ರೂ ಕೂಡ ನೀನ್ ಚಪ್ಪಲಿ ಮೇಲೆ ಕರೆಕ್ಟ್ ಹಾಕ್ಬಿಡ ಕ್ವಶನ್. ಅಲ್ಲ ಕಣೆ, ನಾನು ಮುತ್ಕೊಂಡ್ಬಿಡ್ತೀನಿ ನಿನ್ ಚಪ್ಪಲಿ ಹಾಕೋದು. ಹೇಳ್ಕೊಟ್ಟಿ ಹೇಗೆ ಇವಾಗ ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ? ಅರ್ಥ ಆಗಿಲ್ವ ನಿಂಗೆ ಚಪ್ಪಲಿ ಯಾವ ತರ ಹಾಕೋಬೇಕು ಅಂತ? ಇದು ನೋಡಿ ಇವಾಗ ಕರೆಕ್ಟ್ ಹಾಕೊಂತಿದ್ಯಾ? ನಿಂಗೆ ಗೊತ್ತಾಗಲ್ವ ನಿನಗೆ? ಇಷ್ಟು ದೊಡ್ಡ ಹುಡುಗಿ ಆಗಿದ್ದೆ ನೀನು. ಒಳ್ಳೆ ಬಾವು ಬಿಡ್ತಾ ಬಿಡ್ಕೊಂಡಿದ್ದೆ ಕೂದಲುನ. ಹೋಗೋಣ ಗುಂಡ. ಹಾಯ್ ಗುಡ್ ಮಾರ್ನಿಂಗ್ ಗುಂಡ. ಗುಡ್ ಮಾರ್ನಿಂಗ್ ಗುಂಡ. ನನ್ ಸ್ಪೆಕ್ಸ್ ಹಾಕೊಂಡೆ ಕೈ ಹಿಂಗ್ ಬರೀತಾವಳು. ನನ್ ಸ್ಪೆಕ್ಸ್ ಹಾಕೊಂಡ್ ಮೆರೀತಾವಳೆ. ಅಯ್ಯೋ ಹೋಗ್ತಿರೋದ್ ಕಾರಲ್ಲಿ. ಅಲ್ಲ ಹೋಗ್ತಿರೋದ್ ಕಾರಲ್ಲಿ. ಏನೋ ಆಗಿಲ್ಲ ಸುಮ್ನಿರು. ನಮ್ಮ ಅಮ್ಮ ಹುಡುಗ ಸ್ಪೆಕ್ಸ್ ಹಾಕೊಂಡ್ರೆ ಇವಳು ಕೂಡ ಸ್ಪೆಕ್ಸ್ ಆಗ್ಬಿಟ್ಟಿಯಾಳೆ. ಬಿಸಿಲು ಗೈಸ್ ಯಪ್ಪ ರಾಮ. ಅಮ್ಮ ನಿನಗೆ ಬಿಸಿಲು ಇಷ್ಟ ಆಗುತ್ತಾ, ಮಳೆ ಇಷ್ಟ ಆಗುತ್ತಾ, ಚಳಿ ಇಷ್ಟ ಆಗುತ್ತಾ? ಏನ್ ಇಷ್ಟ ಆಗುತ್ತೆ ನಿನಗೆ? ಇಷ್ಟ ಆಗೋ ಪ್ರಶ್ನೆ ಎಲ್ಲ ಆಯಾ ಸೀಸನ್ ತಕ್ಕಂತೆ ಹೊಂದ್ಕೊಬೇಕು. ಜಾಸ್ತಿ ಇಷ್ಟ ಅಂದ್ರೆ ಮಳೆಗಾಲನೇ, ತಣ್ಣಗಿರುತ್ತೆ. ಅಲ್ಲ ಹೆಣ್ಮಕ್ಳಿಗೆ ಆಂಟಿಗಳಿಗೆಲ್ಲ ಬಿಸಿಲುಗಾಲ ಇಷ್ಟ ಅಲ್ಲ. ಯಾಕೆ ಹೇಳು? ಬಟ್ಟೆ ಬೇಗ ಒಣಗುತ್ತೆ ಅಂತ. ಹಂಗೆಲ್ಲ ಏನಿಲ್ಲ. ಚಳಿಗಾಲ ಅಂದ್ರೆ ಒಂಥರ ಬೆಚ್ಚಗ್ ಮನೇಲೆ ಇರ್ಬೋದು. ಈಗ ಬೇಸಿಗೆಗಾಲದಲ್ಲಿ ಆಚೆಗೆ ಹೋಗಕ್ಕಾಗಲ್ಲ, ಆದ್ರೂ ಇವಾಗ ಒಳಗೆ ಇರ್ಬೇಕು. ಆದ್ರೂ ಒಂಥರ ಚಳಿಗಾಲ ಚಂದ ಅನ್ಸುತ್ತೆ. ಚಳಿಗಾಲ ಚಂದ. ಸರಿ ನಿನಗೆ? ನಂಗೂ ಚಳಿ ಸಖತ್ ಇಷ್ಟ. ಚಳಿ ಇಷ್ಟ ನಿಂಗೆ ಜಾಸ್ತಿ? ಮಳೆನೂ ಇಷ್ಟ ಇಲ್ಲ ನಂಗೆ. ಮಳೆ ಇಷ್ಟ ಇಲ್ವಾ? ಯಾಕೆ ಗಿಜಿ ಪಿಜಿ ಕೊಚ್ಚೆ ಆಗಿರುತ್ತೆ. ಮಳೆ ಬಂದ್ರೆ ನಾವು ತಣ್ಣಗಿರೋದು. ಆದ್ರೂ ಕೂಡ ನನಗೆ ಈ ಮಳೆ ಮತ್ತೆ ಬಿಸಿಲು ಎರಡು ಇಷ್ಟ. ಬಿಸಿಲು ಯಾಕೆ ಇಷ್ಟ ಅಂದ್ರೆ, ನಾನು ಅಕಸ್ಮಾತ್ ಏನೋ ವಿಡಿಯೋ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಬೆಳಕ್ ಬರುತ್ತೆ. ಮಳೆ ಬಂದ್ರೆ ಒಂಥರ ಮಳೆಲೂ ವಿಡಿಯೋ ಮಾಡ್ಬೋದು ನಾನು. ಮಳೆ ಇದ್ರೂ ಇಷ್ಟ, ಬಿಸಿಲು ಇದ್ರೂ ಇಷ್ಟ, ಎರಡು ಇಷ್ಟ ನನಗೆ. ನಿಂಗೆ ನಮ್ಮ ಇಷ್ಟ ಮಳೆ ಇಷ್ಟನಾ ಬಿಸಿಲು ಇಷ್ಟನಾ? ಮಳೆ ಯಾಕೆ ಇಷ್ಟ ನಿನಗೆ? ಸುಮ್ಮನೆ ಇಷ್ಟ ನಿನಗೆ. ಖುಷಿ ಎಷ್ಟು ಕ್ಯೂಟಾಗಿ ಕಾಣಿಸೋಳು ಇವತ್ತು. ಸೊ ಗೈಸ್ ಬನ್ನಿ ಹೋಗೋಣ ಇವಾಗ. ಆ ಲೊಕೇಶನ್ ನಮ್ಮ ಮನೆಯಿಂದ ಒಂದು 10-15 ಕಿಲೋಮೀಟರ್ ಇದೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬೋಣ ಹೇಗಿದೆ ಜಾಗ ಅಂತ. ಗೈಸ್ ಈಗ ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇದೇ ಅಂತೆ ಮನೆ. ಅದು ಬಿಲ್ಡಿಂಗ್ ಆಚೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದೇ ಬಿಲ್ಡಿಂಗ್ ನೋಡೋಕೆ ಬಂದಿರೋದು. ಬನ್ನಿ ಒಳಗಡೆ ಹೆಂಗಿದೆ, ಸೊ ಎಷ್ಟು ಸ್ಕ್ವೇರ್ ಫೀಟು, ಏನು ಕತೆ ಪ್ರತಿಯೊಂದು ನೋಡ್ಕೊಂಬೋಣ. ಲೆಟ್ಸ್ ಗೋ. ಗೈಸ್ ಈ ಮನೆ ಹುಡುಕಿರೋದು ನಮ್ಮನೆ ಹೇಳಿದ್ದು ಇಲ್ಲಿದೆ ಒಂದಿದೆ ಹೋಗೋಣ ಅಂತ ಹೇಳಿದ್ರು. ನೀನ್ ಹಿಂಗ್ ಸಿಕ್ತಿದ್ದೆ ಯಾರ ಬ್ರೋಕರ? ನನಗೂ ಆಸೆ ಅಲ್ವಾ ಬೇಗ ನಮ್ಮ ಮನೆ ಸೇರ್ಕೋಬೇಕು ಅಂತ, ಅದಕ್ಕೆ ಹುಡುಕ್ತಾ ಇದೀವಿ. ಇವ್ರು ಬಿಡಿ ಗೈಸ್, ಇವರೆಲ್ಲ ಸೌಕರ್ ಮಂದಿ. ಇವ್ರ ಹತ್ರ ಮಾತಾಡಕ್ಕಾಗಲ್ಲ. ಸೌಕರ್ ಮಂದಿ ಹತ್ರ ಮಾತಾಡೋದು. ನಮ್ದೇನ ಬಡ್ರ ಮಂದಿ ನಾವು. ಬರಲ್ಲ ಹೋಗೋಣ.
ಬಾ ಉಂಡೇನಾ ಉಂಡಾ ಬನ್ನಿ ತಗೋ. ಆಚೆ ಇದೆ ಬಿಲ್ಡಿಂಗ್ ಎಲ್ಲ ಇದು, ಆಚೆ ಚೆನ್ನಾಗೈತೆ ಬಿಲ್ಡಿಂಗ್, ಫರ್ನಿಶ್ ಡೋಮ ಇದು. ಹೆಂಗಿದೆ ಅಂತ ಇದು ಪಾರ್ಕಿಂಗ್. ಹಾಂ ಪಾರ್ಕಿಂಗ್ ಚೆನ್ನಾಗೈತೆ, ಒಂದು 2 ಕಾರ್ ಬಿಡ್ಬೋದು ಆರಾಮಾಗಿ. ಪಾರ್ಕಿಂಗ್ ಇದು ರೆಂಟಾ? ಮನೆ ಮೇಂಟೆನೆನ್ಸ್ಗೆ ಒಂದು ಮನೆ ಬಾಡಿಗೆ ಕೊಟ್ರೆ ಮನೆ ನಾವು ಮೇಂಟೈನ್ ಮಾಡ್ಕೊಬೋದು. ರೂಮು ಚೆನ್ನಾಗಿದೆ ಅಡ್ಡೋರ್ ಮನೆ ವೇಷ ನಮ್ಗಿದ್ದಾರೆ ಅಲ್ವಾ, ಚಿಕ್ಕದಾಗಿ ಚೆನ್ನಾಗಿ ಇಲ್ಲ ಮಾಡಿದ್ದಾರೆ, ಅನ್ಬಾರ್ದು, ಚಿಕ್ಕದಾಗಿ ಮಾಡ್ಬಿಟ್ಟಿದ್ದೀವಿ. ಚೆನ್ನಾಗಿದೆ. ಇದೆ ಮೋಸ್ಟ್ಲಿ ಬೋರ್ ಹಾಕ್ಸಿರ್ಬೇಕೇನೆ ಅವರು. ಬೋರ್ ಇರುತ್ತೆ, ಬೋರ್ ಇರುತ್ತಲ್ಲ. ಬೋರ್ ಇರುತ್ತೆ. ಡೂಪ್ಲೆಕ್ಸ್ ಮನೆ ಇದು, ಡೂಪ್ಲೆಕ್ಸ್ ಮನೆ ಗೈಸ್, ಇದು ಡೂಪ್ಲೆಕ್ಸ್ ಮನೆ ಅಂತೆ. ಬನ್ನಿ ನೋಡ್ಕೊಂಬರೋಣ ಹೋಗ್ಬಿಟ್ಟು. ದೊಡ್ಡದಾಗಿ ಸ್ಪೇಸ್ ಅಲ್ಲ, ಸ್ಪೇಸ್ ಅದೇ ಸಾಮಾನ್ಗೆ ಒಂದು ತರೋದಕ್ಕೆ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ಇದು ಓನ್ ಬೋರ್ ಇದೆಯಪ್ಪ. ಗೈಸ್ ಇದು ಹಾಲು, ಹಾಲ್ ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಅಡುಗೆ ಮನೆ. ನಮ್ಮನೆ ಹತ್ರ ಇದಲ್ಲ ಅದು ಹಾಲು, ಅಡುಗೆ ಮನೆ ಪಕ್ಕ ಪಕ್ಕನೆ. ನಿಂದು ಅಡುಗೆ ಮನೆ ದೊಡ್ಡದಾಗಿದೆ, ಅಡುಗೆ ಮನೆ. ಇದು ಟಿ ವಿ ಕ್ಯಾಬಿನ್ ಸ್ವಲ್ಪ ಚಿಕ್ಕದಾಯ್ತಲ್ಲಮ್ಮ, ನಾವು ದೊಡ್ಡ ಟಿ ವಿ ತರ್ತೀವಿ ಸ್ವಲ್ಪ ಚಿಕ್ಕದಾಗೋಯ್ತು. ಸೋಫಾ ಹಾಕೊಂಬೋತಿದ್ದಿಗೆ ಎಲ್ಲ. ಚಿಕ್ಕದಾಗ್ಬಿಡೋದು ಅವರ ಮನೆ. ನೋಡೋಣ ಇಲ್ಲಿ ಜಾಗ ವೇಸ್ಟ್ ಮಾಡೋದು ಅಂತ, ಇದು ಜಾಗ ಫಿಲ್ ಮಾಡ್ಕೊಳ್ಳೋದಕ್ಕೆ ಏನೋ ಐಟಮ್ ಚೋರ್ ಮಾಡ್ಕೊಳ್ಬೇಕು ಕೊಟ್ಟಿದ್ದಾರೆ. ಏನು ಹೇಳು. ಸೊ ಗೈಸ್ ಇಲ್ಲೊಂದು ರೂಮ್ ಇದೆ, ಇದೊಂದು ರೂಮು, ಕಬೋರ್ಡ್ ಇಷ್ಟಿದೆ. ಹಾಂ ಆ್ಯಂಡ್ ಹಂಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ರೂಮ್ ದೊಡ್ಡದಾಗಿದೆ ಆ ಕಡೆ, ವಾಶ್ರೂಮ್ ದೊಡ್ಡದಾಗಿದೆ. ಬನ್ನಿ ಮೇಲೆ ನೋಡೋಣ ಡೂಪ್ಲೆಕ್ಸ್, ಲೆಟ್ಸ್ ಗೋ. ಗೈಸ್ ನಾವು ಸುಮಾರು ಮನೆಗಳು ಹೋಗ್ಬಿಟ್ಟಿದ್ದೀವಿ, ಕನ್ಫ್ಯೂಸ್ ಆಗುತ್ತೆ. ಒಂದು ಹಾಲ್ ಚಿಕ್ಕದಾಗಿರುತ್ತೆ ನೋಡಿ, ಈ ಮನೆಯದು ಹಾಲ್ ಚಿಕ್ಕದಾಗಿದೆ, ರೂಮ್ಗಳು ದೊಡ್ಡದಾಗಿದೆ ನೋಡಿ, ಈ ರೂಮ್ ಚಿಕ್ಕದಾಗಿದೆ. ಸೊ ನಮ್ಗೆ ಕರೆಕ್ಟಾಗಿ ಸೆಟ್ಟೇ ಆಗ್ತಿಲ್ಲ ಅದು ಮನೆಗಳು, ಅದಕ್ಕೆ ನಾವೇ ಸೈಟ್ ತೊಗೊಂಡು ಮನೆ ಕಟ್ಕೊಡ್ಬೇಕು ಕಣೆ ಚಿತ್ರ. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್, ವಾಶ್ರೂಮ್. ಹೆಂಗಿದೆ? ನೀನ್ ಬೆಡ್ ಹಾಕ್ಬಿಟ್ರೆ ಕಾಟ್ ಹಾಕ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ ರೂಮೆಲ್ಲ. ಎಂತ ಮಾಡೋದು, ತಲೆನೇ ಓಡಲ್ಲ. ಈ ರೂಮ್ಗೆ ಬಾಲ್ಕನಿ ಚೆನ್ನಾಗಿದೆ, ಬಾಲ್ಕನಿ. ಇದು ನೋಡಿಲ್ಲ ಇದು ನಾನು, ಈ ಜನ ಒಂಥರ ಗುಹೆ ಇದ್ದಂಗೆ ಐತೆ ನೋಡ್ರಿ ಇದು. ಹಾಂ ವಾಶ್ರೂಮ್ ಏನ್ ದೊಡ್ಡದಾಗೈತಮ್ಮ ಇದು, ಇಟೇ ದೊಡ್ಡದಾಗಿದೆ ಅಂತ. ಇದು ಚೆನ್ನಾಗಿದೆ, ಇದು ಟ್ರಿಪ್ಲೆಕ್ಸ್. ಬನ್ನಿ ಮೇಲ್ಗಡೆ ಏನಿದೆ, ಲಾಸ್ಟು ರೂಮ್ ಇರಬೇಕು, ಏನೋ ಎಲ್ಲ ಟೆರೆಸ್ ಇರಬೇಕು. ಮರಿ ಸರ್ ಮೇಲೆ ರೂಮ್ ಇದೆ, ಸಾಕಾ? ಹತ್ತಕ್ಕೆ ಹಾಕ್ತೀವಿ ನಿಮ್ಮ ಕೈಯಲ್ಲಿ. ಗೈಸ್ ಇಲ್ಲಿ ಲಾಸ್ಟು ಇದೊಂದು ರೂಮ್ ಇದೆ, ನಂಗೆ ಗೆಸ್ಟ್ ರೂಮ್ ಥರ ಏನೋ ಮಾಡ್ಕೊಂಬಂದಿದ್ದನ್ನು. ಆ್ಯಂಡ್ ಇಲ್ಲಿ ಟೆರೆಸ್. ಬಿಸಿಲು ಹಾಲ್ ಸ್ವಲ್ಪ ಚಿಕ್ಕದಾಗಿದೆ ನಮಗೆ. ಸೋಫಾ ಗಿಫಾ ಇಟ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ ಅಲ್ವಾ. ಇದು 750 ಸ್ಕ್ವೇರ್ ಫೀಟ್ ಅಂತ ಇದು, ಆ್ಯಂಡ್ 1.6 ರೇಷಿಯೋಲಿ ಹೇಳ್ತಿದ್ದಾರೆ. ನಮ್ಗೆ ಇದು ಹಾಲ್ ಸ್ವಲ್ಪ ಚಿಕ್ಕದಾಯ್ತು, ನಮ್ಗೆ ಯಾಕೋ ಸೆಟ್ಟು ಆಗಿಲ್ಲ ಇದು. ಬನ್ನಿ ಬೇರೆ ನೋಡ್ಕೊಂಡು ಹೋಗ್ಬಿಟ್ಟು ಮನೆ ನೋಡಿ. ಅದೇ ಹಾಲ್ ಚಿಕ್ಕದಾಗಿ, ಹಾಲ್ ಚಿಕ್ಕದಲ್ಲ, ರೂಮು ಚಿಕ್ಕದಾಯ್ತು. ಬೆಡ್ ಕಾಟ್ ಹಾಕ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ. ನಮ್ಮ ಮನೆ ಇರೋ ಮನೆ ಹಾಲ್ ಅಷ್ಟು ದೊಡ್ಡದಾಗಿದ್ರು ಸೋಫಾ ಚಿಕ್ಕದ ಅನಿಸುತ್ತೆ, ಸೋಫಾ ಹಾಕ್ಬಿಟ್ರೆ ಫುಲ್ ಚಿಕ್ಕದಾಗ್ಬಿಡುತ್ತೆ. ನೋಡು, ಬಟ್ ಲೊಕೇಶನ್ ಚೆನ್ನಾಗಿದೆ, ಚೆನ್ನಾಗಿದೆ, ಮನೇಲಿ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಪ್ರೈಸ್ ಚೆನ್ನಾಗಿದೆ. ಮನೆ ಚೆನ್ನಾಗಿದೆ ಅಂತಲ್ಲ, ಸ್ವಲ್ಪ ಚಿಕ್ಕದಾಯ್ತು ನಮ್ಮ ಇದಕ್ಕೆ. ನಮ್ಗೊಂದು 30-40 ಚೆನ್ನಾಗಿರ್ತೈತೆ. ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಮನೆ. ಸೈಟ್ ಚಿಕ್ಕದಿದ್ರೆ ಅಫ್ಕೋರ್ಸ್ ಮನೆ ಕಮ್ಮಿ ಬಂದೇ ಬರುತ್ತೆ ಚಿಕ್ಕದು. ಬನ್ನಿ ಬೇರೆ ಲೊಕೇಶನ್ ಹೋಗೋಣ, ಅವ್ರು ಇನ್ನೊಂದು ತೋರಿಸಿ ಬನ್ನಿ ಅಂತ ಹೇಳಿದ್ರು. ಅಂದ್ರೆ ನೀವು ಫಸ್ಟೇ ನಿಮ್ಗೆ ಮನೆ ಸ್ವಲ್ಪ ದೊಡ್ಡದೇ ಸ್ಪೇಷಿಯಸ್ ಬೇಕಂದ್ರೆ ಅವ್ರಿಗೆ ಫಸ್ಟೇ ಬಿಡ್ಬೇಕು, ನಮಗೆ ದೊಡ್ಡದಾಗಿ 30-40 ಇರೋ ಸೈಟ್ ನಲ್ಲಿ ತೋರಿಸಿ ಅಂತ. ಸೊ ಗೈಸ್ ಇವಾಗ ಇನ್ನೊಂದು ಲೊಕೇಶನ್ ಇದೆ ಬನ್ನಿ ಅಂತಂದ್ರು. ಬನ್ನಿ ಇವಾಗ ಅಲ್ಲೂ ನೋಡ್ಕೊಂಬರೋಣ ಹೋಗ್ಬಿಟ್ಟು ಹೆಂಗಿದೆ ಅಂತ. ಸೊ ಗೈಸ್ ಇವಾಗ ಈ ಮನೆ ನೋಡೋಕೆ ಬಂದಿದ್ದೀವಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮನೆ ಇದು. ಹಾಂ ಕೈ ಹೆಂಗಿದೆ ಮನೆ ಇದು? ಇಲ್ಲಿ ತೋಟನಾ ಗೈಸ್? ಇಲ್ಲಿ ಫುಲ್ಲು ತೋಟ, ಅಡಿಕೆ ತೋಟ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅಡಿಕೆ ಮರನೇ, ಮೋಸ್ಟ್ಲಿ ಅಡಿಕೆ ಮರನೇ. ಹಾಂ ಹೆಂಗಿದೆ?
ಲೊಕೇಶನ್ ತೋಟ ಈ ಅಡಿಕೆ ತೋಟ ಹಿಂಗ ಗಾಳಿ ಬರುತ್ತೆ ಏನ್ ಬೇಡ. ಅಲ್ಲ ಒಂದ್ ಮನೆ ನೋಡಮ್ಮ ದೊಡ್ಡದಾಗಿದೆ, ಒಳ್ಳೆ ಬಂಗ್ಲೆ ಐತೆ. ಗೈಸ್ ಇದ್ರು ಗೊತ್ತಿಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಹೆಂಗ್ ಕತೆ ಅಂತ, ನೋಡ್ಕೊಂಬರೋಣ ಹೋಗ್ಬಿಟ್ಟು ಹೆಂಗಿದೆ ಅಂತ. ನೋಡಿ ಗೈಸ್ ಈ ಸೈಡ್ ಹೆಂಗಿದೆ ಮನೆ ಅಂತ. ಸಾಕಾಗೈತೆ ಈ ಸೈಡಿಂದ. ಗೈಸ್ ಇದು ಪಾರ್ಕಿಂಗ್ ದೊಡ್ಡದಾಗಿದೆ, ಸಖತ್ ದೊಡ್ಡದಾಗಿದೆ ಪಾರ್ಕಿಂಗ್ ಮಾತ್ರ. ಪಕ್ಕದ ಮನೆ ಕಿಟಕಿ ಮಾತ್ರ ಈ ಕಡೆ ಇದೆ, ಮನೆ ಇಲ್ಲ. ಬನ್ನಿ ಗೈಸ್ ಮೇಲೆ ಹೋಗೋಣ. ಚೆನ್ನಾಗೈತೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಗ್ಲಾಸ್ ಇನ್ನೂ ಹಾಕಿಲ್ಲ ಗೈಸ್, ಗ್ಲಾಸ್ ಹಾಕಿ ಕರೆಕ್ಟ್ ಆಗಿರುತ್ತೆ ಇಲ್ಲಿ. ಇಷ್ಟು ದೊಡ್ಡ ಹಾಲು, ಚೆನ್ನಾಗಿಲ್ಲ ಹಾಲು, ದೊಡ್ಡದಾಗ ಹಾಲು. ಲೈಟ್ ಇಲ್ವಾ? ಇದು ಹಾಲು ಆ್ಯಂಡ್ ಹಿಂಗೆ ಚೆನ್ನಾಗಿದ್ರೆ ಇದು ಕಿಚನ್. ಇದು ಕಿಚನ್, ಇದೇನು ಇಕ್ಕೊಳ್ಳೋದಕ್ಕೆ ತರಕಾರಿ ಅವನೇನು ಇಕ್ಕೊಳ್ಳೋದು. ಓಕೆ ಸಾಮಾನು ಇಕ್ಕೊಳ್ಳೋದು ನಿಮಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಇದು ಹೆಂಗಿದೆ ಕಿಚನ್, ದೊಡ್ಡದಾಗಿದೆ ಕಿಚನ್. ಒಳ್ಳೆ ಫರ್ನಿಶ್ ಮಾಡಿದಾರಲ್ಲ, ಸಕ್ಕತ್ ಫರ್ನಿಶ್ ಮಾಡಿದಾರೆ. ಫುಲ್ ಎಲೆಕ್ಟ್ರಿಕ್ ಐಟಮ್. ಹೌದು, ನೀವು ಕೇಳ್ತಿದ್ರಲ್ಲ ನಿಮ್ಗೊಂದು ಸಪ್ರೇಟ್ ಜಾಗ ಬೇಕು ಅಂತ ಇಟ್ಕೊಳ್ಳೋದಕ್ಕೆ. ಗ್ಲಾಸ್ ಅಲ್ಲಿ ಮಾಡಿದ್ದಾರೆ, ಮಸ್ತ್ ಆಗಿದೆ. ಅಲ್ಲ ಇಲ್ಲಿ ಚಿನ್ಮಿ ಹಾಕೊಳ್ಳೋದಕ್ಕೆ ಬಿಟ್ಟು ಜಾಗ ಇದಲ್ಲ, ಚಿನ್ಮಿ ಹಾಕೊಳ್ಳೋದಕ್ಕೆ. ಇದು ನಿಂಗೆ ಬೇಕಿತ್ತಾ ಅಡಿಗೆ ಮನೆಗೆ? ಹೆಂಗಿದೆ ನೇಚರ್. ನಮ್ಮಲ್ಲಿ ಖುಷಿ ಹೊಡಿಗೆ ಖುಷಿ. ಅಡಿಕೆ ಮರ, ತೆಂಗಿನಕಾಯಿ ಅದು. ಸರಿ ಬಾಮಗ್ನೆ ಗೈಸ್, ಇದು ಡೈನಿಂಗ್ ಟೇಬಲ್ ಇಟ್ಕೊಳ್ಳೋದಕ್ಕೆ ಇದು ದೊಡ್ಡ ಜಾಗ ಬೇಕು ನೋಡಿ ಗೈಸ್. ಆ್ಯಂಡ್ ಆಮೇಲೆ ಇಲ್ಲಿ ಅಡುಗೆ ಮನೆ, ಅಡುಗೆ ಮನೆ ಇದೆ, ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಮೇಡು ಒಂಥರ ಥರ ಇದೆ. ಆ್ಯಂಡ್ ಚೆನ್ನಾಗಿದೆ ದೇವ್ರ ಮನೆ, ಚೆನ್ನಾಗಿದೆನಾ? ಇದು ಇಲ್ಲೇ ನೆನಪು, ಇಲ್ಲಿಂದ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಇದು ನೋಡಿ ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕೆ, ದೇವ್ರ ಸಾಮಾನಿಗೆ ಮನೆ ಇಟ್ಕೊಳ್ಳೋಕ್ಕೆ. ಹಾಲು ಕೂಡ ತುಂಬ ದೊಡ್ಡದಾಗಿದೆ, ಸಕ್ಕ ಸ್ಪೇಷಿಯಸ್ ಆಗಿದೆ. ಇಷ್ಟು ದೊಡ್ಡದಾಗಿರ್ಬೇಕು ಆ್ಯಕ್ಚುಲಿ, ಟಿ ವಿ ಕ್ಯಾಬಿನೆಟ್ ಇಷ್ಟು ದೊಡ್ಡದಾಗಿರಬೇಕು, ಆವಾಗಲೇ ಟಿ ವಿ ಕೂಡ ಚಂದ. ಅಲ್ಲೂ ಇದೆ ಶೋಕೇಶ್ ಥರ, ನೈಸ್. ಅಲ್ಲ ಇಂಟೀರಿಯರ್ ಚೆನ್ನಾಗಿದೆ, ಒಂಥರ ಮಸ್ತಾಗಿ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಬಿಟ್ಟಿದ್ದಾರೆ. ಇಲ್ಲಿಗ ಬರುತ್ತೆ ಇಲ್ಲಿ ವಾಶ್ ಬೇಷನು. ಇದು ಕಾಮನ್ ವಾಶ್ರೂಮು. ಆ್ಯಂಡ್ ಇಲ್ಲೊಂದು ಚಿಕ್ಕ ಬೆಡ್ರೂಮ್, ಯಾರು ಬಂದವ್ರು ಗೆಸ್ಟ್. ಓಕೆ ಕಬೋರ್ಡ್ ಅಲ್ವಾ, ಚೆನ್ನಾಗಿದೆ ಒಂಥರ. ಇದು ಬನ್ನಿ ಮೇಲ್ಗಡೆ ಒಂದು ಡೂಪ್ಲೆಕ್ಸ್ ಮನೆ ಹೆಂಗಿದೆ ನೋಡ್ಕೊಂಡು. ಇಲ್ಲಿ ಫುಲ್ಲು ಗ್ಲಾಸ್ ಬರುತ್ತೆ ಅಂತ ಇಲ್ಲೆಲ್ಲ, ಮೇಲೆ ನೋಡ್ಕೊಂಬರೋಣ ಹೆಂಗಿದೆ ಅಂತ. ವಾ ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿ. ಚೈತ್ರ ಇದು ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗೆ. ಇಲ್ಲಿ ನೋಡಿ ಗೈಸ್, ವಾ ಕ್ರೇಜಿ. ಏನಕ್ಕೆ ನನ್ನ ರೂಮ್ ಇದು? ಮಾಸ್ಟರ್ ಬೆಡ್ರೂಮ್. ಚೆನ್ನಾಗಿದೆ, ದೊಡ್ಡ ಬೆಡ್ರೂಮು, ನೈಸ್. ಕಬೋರ್ಡ್ ಒಳಗಡೆ ಲೈಟ್, ಸೆನ್ಸರ್ ಲೈಟ್. ಕ್ಲೋಸ್ ಮಾಡ್ರೆ ಆಫ್ ಆಗುತ್ತಾನ? ಹಂಗೆ ಆಫ್ ಆಗುತ್ತೆ. ಓಕೆ ಕ್ಯಾಯವು ಏನಿದೆ? ವಾಕಿಂಗ್ ವಾರ್ಡ್ರೋಬು, ನೈಸ್ ಅಲ್ಲ. ಪರ್ಫ್ಯೂಮ್ ಎಲ್ಲ ಇಟ್ಕೊಬೋದು ನಾನು. ತೋರ್ಸ, ದೊಡ್ಡದಾಗಿರ್ಬೇಕು ಅಂತ ನೋಡ್ತಿದ್ದೀನಿ. ಇಲ್ಲ, ಇಲ್ಲಿದೆ ಆ್ಯಕ್ಚುಲಿ, ಇಲ್ಲಿದೆ. ವಾಶ್ರೂಮ್ ನೋಡಿ ಗೈಸ್, ವಾಶ್ರೂಮ್ ನೋಡಿ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ವಾಶ್ರೂಮ್ ಮಾತ್ರ, ಕ್ರೇಜಿ. ನಾನು ನಿಂತಿದ್ದಾ? ಓಕೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನೋಡಿ ಗೈಸ್. ವಾ ನೈಸ್ ಗೈಸ್. ಇಲ್ಲಿ ಬಾಲ್ಕನಿ, ಚಿಕ್ಕ ಪುಟಾಣಿ ಬಾಲ್ಕನಿ, ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಬಟ್ ಓಕೆ, ಮನೆ ಚೆನ್ನಾಗಿದೆ, ಬಾಲ್ಕನಿ ಚಿಕ್ಕದಾಗಾಯ್ತು ಅಷ್ಟೇ. ಮೇಗಡಿಂದ ದೊಡ್ಡದಾಗ ಕಾಣುತ್ತೆ, ಇಷ್ಟು ಉದ್ದ ಐತೆ ಅಲ್ವಾ. ವಯಸ್ಸಲ್ಲಿ ಇನ್ನೊಂದು ಬೆಡ್ರೂಮ್, ವಾ ಇದು ಅದಕ್ಕೆ ದೊಡ್ಡದಾಗೈತೆ ಇದು.
ಈ ಬೆಡ್ರೂಮು ಅದಕ್ಕೆ ದೊಡ್ಡದಾಗಿದೆ ಬೆಡ್ರೂಮ್ ಇದೆ ಗೈಸ್. ಇದಕ್ಕೂ ವಾಕಿಂಗ್ ವಾರ್ಡ್ರೋಬ್ ಇದೆ ನೋಡಿ. ವಾಶ್ರೂಮ್ ಕೂಡ ಇಲ್ಲಿ ದೊಡ್ಡದಾಗಿದೆ. ಅಮ್ಮ ಇದು ನಿನ್ನ ರೂಮಾ ಅದು ನನ್ನ ರೂಮಾ? ಅದು ನಿನ್ ರೂಮ್, ಇದು ನಮ್ದು. ಗೊತ್ತಾಗ್ಲಿಲ್ಲ. ಕಾರ್ನರ್ ವಾರ್ಡ್ರೋಬ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಡಿಫ್ರೆಂಟಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ. ಇಲ್ಲಿಗೆ ಒಂದು ಬಾಲ್ಕನಿ. ನೈಸ್. ವಾವ್, ನೋಡೋದಕ್ಕೆ ಯಾವುದೋ ಒಂಥರ ಲಕ್ಸುರಿ ಮನೆ ಥರ ಇದೆ ನೋಡೋದಕ್ಕೆ. ಬೈಲಿ ನಿಂತ್ಕೊ, ಬೈಲಿ ಆಚೆ ಬರ ನೋಡಿ ಯಾವ ಥರ ಕಾಣುತ್ತೆ. ಒಂಥರ ಲಕ್ಸುರಿ ಥರ ಕಾಣುತ್ತೆ. ಇನ್ನೂ ಕ್ರೇಜಿ ಕಾಣುತ್ತೆ. ಇನ್ನೊಂದು ಟ್ರಿಪ್ಲೆಕ್ಸ್ ಮೇಲ್ಗಡೆ ಹೋಗೋಣ ಬನ್ನಿ. ಸಕ್ಕತ್ತ ಮಾಡೋಣ. ಲೈಟ್ ಇದೆ. ವಾ, ಲಾಸ್ಟ್ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್ ಇದೆ ಅಂತ ಇಲ್ಲಿ. ಇದೊಂದು ಬೆಡ್ರೂಮ್. ಇದು ಕೂಡ ದೊಡ್ಡದಾಗಿದೆ. ಎಲ್ಲ ಬೆಡ್ರೂಮ್ ದೊಡ್ಡದಾಗಿದೆ ಇಲ್ಲಿ. ಇದಕ್ಕೂ ವಾಕಿಂಗ್ ವಾರ್ಡ್ರೋಬ್ ಕಣೆ. ಇದಕ್ಕೂ ಒಂದು ವಾಕಿಂಗ್ ವಾರ್ಡ್ರೋಬ್ ಇದೆ ಸೇಮ್. ಅಂಡ್ ಒಂದು ವಾಶ್ರೂಮ್ ಇನ್ನು ಒಳಗಡೆ ಇರೋದು ಕ್ರೇಜ್ ಆಗಿದೆ. ಇದಕ್ಕೂ ಇದೆ. ಇಲ್ಲಿ ಬಾಲ್ಕನಿನಾ? ಇದಕ್ಕೊಂದು ಬಾಲ್ಕನಿ, ಇಲ್ಲೊಂದು ಬಾಲ್ಕನಿ. ಟೋಟಲ್ ಒಂದು 5 ಬಾಲ್ಕನಿ ಇದೆ ಮೋಸ್ಟ್ಲಿ. 4 ಬಾಲ್ಕನಿಗಳಿದ್ದಾವೆ. ಲಾಸ್ಟ್ ಇಲ್ಲೊಂದು ಟೆರೆಸ್. ಮಂಗ್ಳೂರ್ ಟೈಸ್ ಬರುತ್ತೆ. ಹಾಂ ಫುಲ್ಲು ಮಂಗ್ಳೂರನ್ನ ಹಂಚುಗಳ ಥರ ಬರುತ್ತೆ ಗೈಸ್. ಇಲ್ಲಿ ಮೇಡ ಸೆಂಟಾಕಲ್ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ. ಒಂದು ಚಿಕ್ಕ ಮನೆ ಇದೆ ಅಂತ ಪಕ್ಕದಲ್ಲೇ, ಮನೆ ಪಕ್ಕನೇ ಮನೆ. ಚಂದ ಆರಾಮಾಗಿರ್ಬೋದು. ಇಲ್ಲಿ ಕುಶನ್ ರೆಂಟರ್ಗಳು ಇದು. ಚಿಕ್ಕ ಮನೆ. ಅಡುಗೆ ಮನೆ ಇದು. ವಾಶ್ರೂಮು, ಇನ್ನೊಂದು ರೂಮು ಮಾಲಲ್ಲ ಅದು. ಸೊ ಗೈಸ್, ಇವಾಗ ಮನೆ ನೋಡಿದ್ರೆ ಗೊತ್ತಾ, ಮನೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ. ಅದು ಸ್ವಲ್ಪ ಕುತ್ಕೊಂಡು ಲೆಕ್ಕಾಚಾರ ಮಾಡಿ ಮಾತಾಡಿದ್ರೆ ಒಂದು ಕಮ್ಮಿ ಬಜೆಟ್ಗೆ ಬರ್ಬೋದೇನೋ ಅಂತ ನಾನು ಪ್ಲ್ಯಾನ್ ಮಾಡ್ತಿದ್ದೀವಿ. ಬಟ್ ಇವಾಗ ಇನ್ನೊಂದು ಮನೆ ಇದೆ, ಬನ್ನಿ ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಬ್ರೋಕರ್ಗಳೆಲ್ಲ ಚೆನ್ನಾಗಿರೋ ಮನೆ ತೋರಿಸಿದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಮನೆ ಇಲ್ಲಿ ಅಂಬಿಕೆರೆ ಹತ್ರ ಎಲ್ಲೋ ಇದೆ ಅಂತೆ. ಅಲ್ಲೋಗಿ ನೋಡ್ಕೊಂಬರೋಣ. ನೋಡೋಣ ಇದು ಹೆಂಗೆ ಗೊತ್ತಾ, ಆಪ್ಷನ್ಗಳು ನಾವು ಗೊತ್ತಾ ತುಂಬ ಇರಬೇಕು. ಅವಲ್ಲೇ ನಾವು ತೊಗೊಳಕ್ಕೆ ಸಾಧ್ಯ. ಇವಾಗ ನಾವು ಒಂದೇ ಇಷ್ಟ ಆಗಿದಷ್ಟೇ ಅದಕ್ಕೆ ಹೋಗ್ಬಾರ್ದು ನಮ್ಮ. ಒಂದು ಈ ಆಪ್ಷನ್ ಇಟ್ಕೊಬೇಕು, ತಪ್ಪೇನಿಲ್ಲ. ಬಟ್ ನಾವು ಲೈಫ್ ಲಾಂಗ್ ಇರೋ ಮನೆಗಳಲ್ವಾ. ಸೊ ಆಮೇಲೆ ನಾವು ಮತ್ತೆ ಇವಾಗ ಇಲ್ಲಿ ಬಂದಾಮೇಲೆ ಬೇರೆ ಮನೆ ಹೆಚ್ಚವ್ರೆ, ಅಯ್ಯೋ ಈ ಕಮ್ಮಿ ಬಜೆಟ್ಗೆ ನಾವು ಇಲ್ಲಿ ತಗೋಯ್ತಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಹಿಂಗಲ್ಲ ಇದ್ರ ಪ್ರೈಸ್ಗಳು ಇದೆಲ್ಲ ನೋಡ್ತಾ ಇದ್ರೆ ಮನೆ ನಾವು ತಗೋತೀವ ಇಲ್ವಾ ಅನ್ನೋದೇ ಡೌಟ್ ಆಗ್ತಿದೆ ನನಗಂತೂ. ಅಲ್ಲ ನಂಗೆ ಡೌಟ್ ಆಗ್ತಿದೆ, ಎಷ್ಟೊಂದು ಬಜೆಟ್ ಅಂಡ್ ಜಾಗಗಳು ಸರಿ ಇಲ್ಲ, ಒಂದ್ ಕಡೆ ಲಿಟಿಗೇಷನ್ ಆಗಿರುತ್ತೆ. ಅವಾಗ ಆ ಥರ ಎಲ್ಲ ನೋಡ್ಬಿಟ್ರೆ ತಗೊಳ್ಳೋದ ಇಲ್ವಾ, ನಾವು ತಗೊಂತೀವ ಬೆಂಗಳೂರು ಮನೆ ಅಂತ ಅನ್ಸ್ಬಿಡ್ತು ಒಂದ್ಸರಿ. ಬಟ್ ಆದ್ರೂ ಕಷ್ಟಪಟ್ಟು ಒಂದು ಸ್ಟೆಪ್ ತಗೋಬೇಕು ಲೈಫಲ್ಲಿ. ಹಿಂಗೆ ಕೂತ್ಕೊಳ್ಳೋದನ್ನು ಆಗಲ್ಲ. ಸೊ ಬರೀ ನೆಕ್ಸ್ಟ್ ಬೇರೆ ಮನೆ ತೋರಿಸ್ತಾರೆ ನೋಡ್ಕೊಂಡು ಹೋಗಿ ಹೆಂಗಿದೆ ಅಂತ. ಇವಾಗ ಇನ್ನೊಂದು ಲೊಕೇಶನ್ ಬಂದಿದ್ದೀವಿ ನೋಡಿ. ಈ ಮನೆ ಆಚೆಯಿಂದ ಹಿಂಗಿದೆ. ಇಲ್ಲೇನು ಆಫೀಸ್ ಇರೋದು ನಿಮ್ಮದು ಗೈಸ್? ಇದು ಪಾರ್ಕಿಂಗು ಇದು 1 BHK ರೆಂಟೆಡ್ ಹೋಮ್. BHK ರೆಂಟ್ ಹೋಮ್ ನೋಡಿ. ಫುಲ್ ಕವರ್ ಗ್ರಿಲ್ ಎಲ್ಲ ಹಾಕಿ, ಗೇಟ್ ಎಲ್ಲ ಹಾಕಿ, ಯಾರು ಬರೋಕ್ಕಲ್ಲ ಒಳಗಡೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಇನ್ನು ಚೆನ್ನಾಗಿದೆ. ಮನೆ ಮೇಲೆ ನೋಡ್ಕೊಂಬೋಣ ಹೆಂಗಿದೆ ಮನೆ ಅಂತ. ಓ, ಲಿಫ್ಟ್ ಬೇರೆ ಇದೆ ಮನೇಲಿ. ಲಿಫ್ಟ್ ಕೂಡ ಇದೆ ಗೈಸ್ ಇಲ್ಲಿ ಮೇಡ್ ಹೋಗೋದಕ್ಕೆ. ನೈಸ್. ಇದು ಹಾಲು. ಆ್ಯಂಡ್ ಇಲ್ಲಿ ದೇವ್ರ ಮನೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಒಬ್ಬ ದೇವ್ರ ಮನೆ ಚೆನ್ನಾಗಿದೆ. ಆ್ಯಂಡ್ ಇದು ಅಡುಗೆ ಮನೆ. ನೈಸ್. ಆ್ಯಂಡ್ ಇಲ್ಲೊಂದು ಪ್ಯಾಸೇಜ್ ಗೈಸ್. ಇದೊಂದು ರೂಮು. ಹೋದ ಆರಾಮ್ಸೆ ಸೋದು ಆರಾಮ್ಸೆ. ಇದೊಂದು ರೂಮು, ಇದೊಂದು ಪ್ಯಾಸೇಜ್, ಸಿಟ್ ಔಟ್. ಇದೊಂದು ವಾಶ್ರೂಮ್. ಡೋರ್ ಇದೆಯಲ್ಲ ಇಲ್ಲೊಂದು ವಾಶ್ರೂಮ್ಗೆ. ಇಲ್ಲಿಂದ ಎಂಟ್ರಿ ಕೊಡ್ಬೇಕು ವಾಶ್ರೂಮ್ಗೆ. ಎರಡು ಜಾಗ ವಾಶ್ರೂಮ್ ಎಂಟ್ರಿ. ಇಲ್ಲಿ 2 ಬಾಗಿಲು ಹಾಕೋಬೇಕು ಹುಷಾರಾಗಿ. ನಾವು ಏನಂದ್ರೆ ಕಷ್ಟ ಆಗುತ್ತೆ. ಇದು ಸೀಕ್ರೆಟ್ ರೂಮ್. ಇದು ಸೀಕ್ರೆಟ್ ರೂಮ್. ಮುಂದೆ ಏನು ಮಾಡ್ತಾರಲ್ಲ ಅಂತ ನೋಡ್ತಾವೆ ಗೈಸ್. ಇವಾಗ ಮೇಲ್ಗಡೆ ಮಾಸ್ಟರ್ ರೂಮ್ ನೋಡ್ಕೊಂಬರೋಣ ಬನ್ನಿ. ಇದು ನೋಡಿ ಎಷ್ಟು ಇದು ದೊಡ್ಡದಾಗಿದೆ ಸ್ಪೇಸ್. ಇದು ಮಾಸ್ಟರ್ ಬೆಡ್ರೂಮ್.
ಇನ್ನೂ ಬೆಡ್ ಒಂಥರ ಏನೋ ಚೆನ್ನಾಗಿದೆ ಕಾಟು, ಒಂಥರ ಸ್ಲ್ಯಾಂಟಾಗಿ. ಮಾಸ್ಟರ್ ಬೆಡ್ರೂಮ್, ವಾಶ್ರೂಮ್, ಹಾಗೆ ಕಾಟ್ ಇದೆ. ಇದರಲ್ಲಿ ಕಾಟು ಎತ್ತರ ಬಂದ್ಬಿಡುತ್ತೆ, ಒಳಗಡೆ ಅಲ್ಲಿ ಇಕ್ಕೋಬೋದು. ಆ್ಯಂಡ್ ಇಲ್ಲೊಂದು ಸಿಟ್ ಔಟ್. ಒಳ್ಳೆ ಜ್ಯೂಸ್ ಕುಡಿದಾರೆ, ಆಪಲ್ ಜ್ಯೂಸು. ಹಾಂ, ಕುಡಿಯಮ್ಮ ಆಯ್ತು. ಆಮೇಲೆ ಇಲ್ಲೊಂದು ರೂಮ್ ಇದೆ, ಇದೊಂದು ರೂಮ್. ಈ ರೂಮ್ ವಾಶ್ರೂಮ್ ಇಲ್ಲ. ಇದು ಎಲ್ಲಿದೆ ವಾಶ್ರೂಮ್? ಇದಕ್ಕೆ ವಾ ಗೊತ್ತಾಗೋದಿಲ್ಲ ವಾಶ್ರೂಮ್ ಬರೋದಿಲ್ಲೇ. ಇದಲ್ಲ, ಈ ಕಡೆ ಇರಬೇಕು. ಗೊತ್ತೇ ಆಗೋದಿಲ್ಲ ವಾಶ್ರೂಮ್ ಇದೆ ಅಂತ. ಇದು ಒಂದು ಸೀಕ್ರೆಟ್ ವಾಶ್ರೂಮ್ ಇದಂಗೆ ಇದು. ಹಾ, ಅದೇ ಹೇಳಿದ್ದು, ವಾಶ್ರೂಮ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದು ಸಕ್ಕದಾಗಿದೆ ಅಲ್ಲ ವಾಶ್ರೂಮ್ ದೊಡ್ಡದಾಗೆ. ಕಬೋರ್ಡ್ ಹಾಕ್ಬಿಟ್ರೆ ಕಬೋರ್ಡ್ ಅನ್ಕೊಂಡ್ಬಿಡ್ತಾರೆ. ಮತ್ತೆ ವಾಶ್ರೂಮ್ ಅದು ಕಬೋರ್ಡ್ ಇದಂಗೆ ಇಟ್ಕೊಂಡಿದ್ದು. ವಾಶ್ರೂಮ್ ಚೆನ್ನಾಗಿದೆ. ಇಲ್ಲಿ ಒಂದು ಸಿಟ್ ಔಟ್. ಆಟೋ ನೋಡಿ ಹೆಸರು ಇಬ್ಬರದು. ಮೇಲ್ ಬಂದ್ಬಿಟ್ಟಿದ್ದೀನಿ. ಬನ್ನಿ, ಇನ್ನೊಂದು ತೋರಿದೆ ಮೇಲೆ ನೋಡ್ಕೊಂಡು ಹೇಗಿದೆ ಅಂತ. ಅಲ್ಲೇ ಬಂದೆ. ಇದು ಮೇಲ್ಗಡೆ 3rd ಫ್ಲೋರು. ಓ, ಇದು ಎಲ್ಲ ಜಿಮ್ ಗಿಮ್ಮು ಇಲ್ಲಾಂದ್ರೆ ಏನೋ ಸ್ಟುಡಿಯೋ ಸೆಟಪ್ ಏನೋ ಮಾಡ್ಕೊಂಬಂದಿತ್ತು. ಇಲ್ಲಿ ಸ್ಟುಡಿಯೋ ಮಾಡ್ಕೊಬೋದು, ಅಷ್ಟು ದೊಡ್ಡದಾಗಿದೆ ಸ್ಪೇಸ್. ನೈಸ್. ಏನು ಖುಷಿ ಅಂದರೆ ಎಲ್ಲದಕ್ಕೂ ಲಿಫ್ಟ್ ಇದೆ. ಲಿಫ್ಟಲ್ಲಿ ಆರಾಮಾಗಿ ಬರ್ಬೋದು ಬಿಡಬೇಕು ಅಲ್ಲಿ. ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್ ದೊಡ್ಡದಾಗಿದೆ ವಾಶ್ರೂಮ್. ಸಾಮಾನ್ಯ ಇದು ಟೆರೆಸ್ ಚೆನ್ನಾಗಿದೆ. ಹಬ್ಬ ಸುಸ್ತಾಗ ಮನೇನೂ ಚೆನ್ನಾಗಿದೆ, ಬಟ್ ಪ್ರೈಸ್ ಕೇಳಬೇಕು ಎಷ್ಟಿದೆ ಅಂತ. ಕೇಳ್ಕೊಂಡು ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀರಲ್ಲ? ಹೌದು, ನೋಡ್ತೀಯಾ? ನೀವು ಯೂಟ್ಯೂಬ್ ನೋಡ್ತೀಯಾ? ಇನ್ಸ್ಟಾಗ್ರಾಮ್ ಎರಡು ನೋಡ್ತೀರಾ? ಏನ ಹೆಸರು ಹೇಳು? ಅನುಷ್ ಕಿರಣ್. ನನ್ನ ಹೆಸರು ಹೇಳು. ಮರ್ತೋಯ್ತಾ? ಏನ್ ನಿಂಗೆ ಗೊತ್ತಿರೋ ಹೆಸರು? ವಿ ಹೇಳು. ವಿ ವಿಕಿ. ಅಲ್ಲ, ಬೇರೆ. VARUN. ವಿರಾನ್. ಹೈ, VARUN ಏನೋ? ವರುಣ್. ಗೊತ್ತಿಲ್ಲ, ನೋಡಿದೀರಾ? ಓಕೆ, ಬಾಯ್. ತ್ರಿಶಾನಿ. ಬಾಯ್ ಬಾಯ್ ಬಾಯ್. ಬಾಯ್. ಹೆಂಗಿದೆ ಮನೆ? ನಾವು ಅನ್ಕೊಳ್ಳೋ 30-40 ಅಂತ ಅದ್ ಸಿಕ್ಕಿದೆ. ದುಡ್ಡು ಅದೇ ಹೇಳಿದ್ದು, ಅದ್ ಸಿಕ್ಕಿದೆ. ದುಡ್ಡು ಹಂಗೆ ಹೆಚ್ಚಿಗೆ ಆಗಿದೆ. ಏನ್ ಕಾಸ್ಟ್ಲಿ ಬೆಂಗಳೂರಲ್ಲಿ ಮನೆ ತಗೊಳಕ್ ಆಗತ್ತಾ? ಸೈಡ್ ತಗೊಳಕ್ಕೂ ಆಗಲ್ಲ, ಮನೆ ತಗೊಳಕ್ಕೂ ಆಗಲ್ಲ, ಬೆಂಗಳೂರು ಇರೋಕ್ಕೂ ಆಗಲ್ಲ. ಅರೆ ಬೆಂಗಳೂರು ಇರ್ಬೇಕು ನಾವು. ಆಕ್ಚುಲಿ ಬೆಂಗಳೂರು ಇರ್ಬೇಕು, ಆದ್ರೆ ನಮ್ಗೆ ಇದಾಗ್ತಿದೆ. ಕುಡಿಯಕ್ ಬಂದ್ರಿ ನಮ್ಮೆಲ್ಲ ಅಭಿಮಾನಿ ದೇವ್ರುಗಳೆಲ್ಲ ಬಂದ್ಬಿಡಿಯಾರೆ. ಎಲ್ರಿಗೂ ಜ್ಯೂಸು ತಗೊಳ ಮಗ. ಜ್ಯೂಸ್ ಕುಡಿ. ತಗೊಳ ಫೋಟೋ ತಗೊಳ್ಳೋ. ಜ್ಯೂಸ್ ಕುಡಿದಾಕ್ ಬಂದೆ. ನಮ್ಮ ಬಾಯ್ಸ್ ಎಲ್ಲ ಬಂದಿರೋ ಪಾಪ ಎಲ್ಲ ನೋಡ್ತೀರಾ ವಿಡಿಯೋಸು. ಅದಕ್ಕೆ ಜ್ಯೂಸ್ ಕೊಡ್ಸಿದ್ದು ನೋಡಿ, ತೆಗಿಬೇಡ. ಜ್ಯೂಸ್ ಕುಡ್ದು ಆ್ಯಂಡ್ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಏನು ಬಿಸ್ಲಿದೆ ಅಂದ್ರೆ ಗೈಸ್, ನಮಗೆ ಲಿಕ್ವಿಡ್ ಫುಡ್ ತಿನ್ಬೇಕು ಅನ್ಸುತ್ತೆ. ಈ ಊಟನ ಮಾಡಬಾರ್ದು ಅಂತ ಅನ್ಸುತ್ತೆ. ನಾನಂತೂ ಊಟ ಮಾಡೋದು ಬಿಟ್ಬಿಡಿ. ನಾನು ಮೋಸ್ಟ್ಲಿ ಸತ್ತವ ತಿಂತೀನಿ ಅಷ್ಟೇ, ಮೊಸರನ್ನ ತಿಂತೀನಿ ಇಷ್ಟೇ. ಊಟನೇ ಸೇರ್ತಿಲ್ಲ ಹೊಟ್ಟೆಗೆ ಈ ಬಿಸಿಲಿಗೆ. ಒಂದು ಜ್ಯೂಸ್ ಕುಡಿದ್ರೆ ಒಂದು ನೀರು ಕೂಡ ಸಾಕಾಗ್ಬಿಡುತ್ತೆ. ಜ್ಯೂಸ್ ಕೂಡ ಸಾಕಾಯ್ತಪ್ಪ. ನಮ್ದು ಬೇರೆ ಫುಲ್ ಡಯಟ್, ಏನು ತಿನ್ನಂಗೆ ಇಲ್ಲ. ನಮ್ಮ ಅಕ್ಕ ಬಿಡಿ, ಅವಳು ತಿಂತಾಳೆ, ಅವ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಅವಳಂತೂ ಯಾವ ಮಳೆ ಇರ್ಲಿ ಬಿಸಿಲು ಇರ್ಲಿ ಅವಳಿಗೆ ಊಟ ಮಾತ್ರ ಬೇಕೇ ಬೇಕು. ಹಿಂಗಾಗಿದೆ ಕತೆ. ಇವಾಗ ವಾಪಸ್ ಮನೆಗೆ ಬನ್ನಿ. ಮನೆಗೆ ಹೋಗ್ಬಿಟ್ಟು ನಾನು ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ. ಮಕ್ಕಳು, ಅಮ್ಮ, ಮಕ್ಕಳು ಎಲ್ಲ ಮಲ್ಕೊಂಡ್ರು ಗೈಸ್. ಎಲ್ಲ ನಿದ್ದೆ ಗ್ಯಾಂಗ್ಗಳು ಗೈಸ್ ಇವರು. ಏನಮ್ಮ ನಿದ್ದೆ ಗ್ಯಾಂಗ್ಗಳು ಇವ್ರು 3 ಜನ. ತಣ್ಣಗಾಯ್ತು, ಮಲ್ಕೋದ್ರತ್ತಾಗಿ ಒಳ್ಳೆ ನಿದ್ದೆ ಮಾಡ್ತಾರೆ ಗೈಸ್ ಇವರು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಆಚೆ ಎದ್ದು ಬಂದು ನೋಡ್ರಿ ನೋಡಿ ಗೈಸ್, ಯಾವ ಥರ ಬಿಡಿ ವೆದರ್ ಬೆಂಗಳೂರು ವೆದರು. ಬೆಳಗ್ಗೆಲ್ಲ ಎಷ್ಟು ಬಿಸಿಲಿತ್ತು ನೋಡ್ರಿ. ಇವಾಗ ಫುಲ್ಲು ಮಳೆ ಥರ ಬಂದ್ಬಿಟ್ಟಿದೆ. ಮೋಡ ಕೋಡ್ಕೊಂಡು ಫುಲ್ ಮಳೆ ಬರ್ತದೆ. ಕುಶಾನಿ, ಫುಲ್ ಮಳೆ ಬರ್ತದೆ ಮನೆಯಲ್ಲಿ. ಮಳೆ ನಾನು ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ಇದೀನಿ. ಎಲ್ಲಿ ಹೋಗ್ಲಿ ನಾನು ಗೈಸ್? ನೋಡಿ ಇವ್ನು ಆಚೆ ಬರ್ಬೇಕಂತ ಇವ್ನು ಹಂಗೆ ಎಗರಾಡ್ತಿದ್ದ. ಆಚೆ ಬರ್ಬೇಕು ಅಂತ. ಆಚೆ ಬಂದ್ಬಿಡ ರಂಗೋಲಿ ಎಲ್ಲ ಹಾಳು ಮಾಡೋಕಲ್ಲ ನೀನು. ರಂಗೋಲಿ ಇಲ್ಲ ಬಿಡು, ಅಮ್ಮ ರಂಗೋಲಿ ಹಾಕಿಲ್ಲ. ಬಿಡ ಹೋಲಿ ಬಿಡ. ಎಲ್ಲಿಗೆ ಬರ್ಬೇಕು ನೀನು? ಎಲ್ಲಿಗೆ ಬರ್ಬೇಕು ನೀನು? ಅಯ್ಯೋ ಇಲ್ಲಿ ನೋಡಿ ಗೈಸ್, ಇದು ಇವ್ರಿಬ್ರು ಬಂದ್ಬಿಡ್ತಾರೆ ನನ್ನ ಹತ್ರ. ಸೊ ಗೈಸ್, ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಆ್ಯಂಡ್ ಐ ಹೋಪ್ ನಮಗೆ ಆದಷ್ಟು ಬೇಗ ಮನೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನೋಡ್ಕೊಂಡ್ ಬಂದಿದ್ದೀನಿ. ಸೊ ನೋಡೋಣ, ಯಾವ್ದಾರ ಚೆನ್ನಾಗಿರೋ ಮನೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅದನ್ನ ಹೇಳ್ತೀನಿ. ಸೊ ಇಲ್ಲಿಗೆ ಏನು ಮಾಡ್ತಾ ಇದೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ನೋಡ್ತಾ ಸೈನಿಂಗ್ ಆಫ್. ಗುಂಡ ಬಾಯ್ ಮಾಡೋ ಗುಂಡ.
ಬಾಯ್. ಹೊಡಿ.